ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರ್ ಕೇಳ್ತಾ ಇದೆ. ನಮಸ್ಕಾರ ಹೇಳಿ ಸರ್. ಸುಮಲತಾ ಅವರು ನೀವು ಹೇಳ್ದಂತೆ ಬಿಜೆಪಿಗೆ ಇವತ್ತು ಸೇರ್ತಾರೆ ನೋಡಿ, ನಾಳೆ ಅಧಿಕೃತವಾಗಿ ಹೇಳ್ತಾರೆ ಅಂತ ಹೇಳ್ತಾ ಇದ್ರಿ. ಅದೇ ರೀತಿಯಾಗಿ ನಿಮ್ ಭವಿಷ್ಯ ಕೂಡ ನಿಜವಾಗಿದೆ. ಅವರು ಮಾತನಾಡುವಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಜೆಡಿಎಸ್ ಅನ್ನೇ ಟಾರ್ಗೆಟ್ ಮಾಡಿದ್ರು. ಏನ್ ಹೇಳಿ? ಮಾರಿ ಕಣ್ಣು ಓರಿ ಮೇಗೆ ಅಂತಾರಲ್ಲ ಸರ್, ಒಂದು ಗಾದೆ ಇದೆ. ಸುಮಲತಕ್ಕಂದು ಕಣ್ಣು ನಮ್ಮ ಜೆಡಿಎಸ್ ಅವ್ರ ಮೇಲೆನೆ. ಜೆಡಿಎಸ್ ಅವ್ರನ್ನ ಮುಗಿಸಿದ್ರೆ ನಾವು ರಾಜ್ಯ ಆಡ್ಬೋದು ಅಂತ ಅನ್ಕೊಂಡಿದ್ದಾರೆ ಅವರು. ಅವ್ರ ಕನಸು ನನ್ಸಾಗಲ್ಲ, ಜೆಡಿಎಸ್ ಮುಗ್ಸಕ್ಕೂ ಆಗಲ್ಲ, ಅವ್ರ ಕನಸು ನನ್ಸೂ ಆಗಲ್ಲ. ಪುಟ್ಟರಾಜ್ ಅವರ, ಈಗ ಈ ಜೆಡಿಎಸ್ ಅನ್ನ ಮುಗಿಸ್ಬೇಕು ಅನ್ನೋಂಥದ್ದು ಬರೀ ಸುಮಲತಾ ಅವರ ಒಂದು ನಿರೀಕ್ಷೆ ಅಥವಾ ಆಕಾಂಕ್ಷೆ ಅಥವಾ ಬಿಜೆಪಿ ನಿರೀಕ್ಷೆಗೆ ಪೂರಕವಾಗಿ ಮಾತನಾಡಿದಾರೋ? ಈಗ ಅವ್ರು ಯಾರು ಏನೇ ಮಾತಾಡ್ಲಿ ಸರ್, ನನ್ನ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಜೆಡಿಎಸ್ ಸುಭದ್ರವಾಗಿದೆ. ನಮಗೆ ಫೈಟ್ ಇರ್ತಕ್ಕಂಥದ್ದು ಕಾಂಗ್ರೆಸ್ ವರ್ಸಸ್ ಜೆಡಿಎಸ್. ಬಹಳ ವರ್ಷಗಳ ಎಸ್ ಎಂ ಕೃಷ್ಣ ಅವರು, ಜಿ ಮಾದೇಗೌಡರ ನೇತೃತ್ವದಲ್ಲಿ ಕಾಂಗ್ರೆಸ್, ಈ ಕಡೆ ದೇವೇಗೌಡಜಿ ಅವರ ನೇತೃತ್ವದಲ್ಲಿ ಇವತ್ತಿನ ನಮ್ಮ ಕುಮಾರಣ್ಣವರ ಒಂದು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸದಿಂದ ನಮ್ಗಿರ್ತಕ್ಕಂಥದ್ದು ಜೆಡಿಎಸ್ ಕಾಂಗ್ರೆಸ್ ಬಿಟ್ರೆ ಬೇರೆ ಯಾವುದೇ ಪಕ್ಷ ಇಲ್ಲಿ ಮೂಗು ತೂರ್ಸಕ್ಕೆ ಆಗೋದಿಲ್ಲ ಸರ್. ಅಲ್ಲ, ಹೌದು. ಈಗ ಪುಟ್ಟರಾಜ್ ಅವರೇ, ಈಗ ಯಾವುದೇ ಒಂದು ಎಲೆಕ್ಷನ್ ಅಲ್ಲಿ ನೆಕ್ ಟು ನೆಕ್ ಫೈಟ್ ಅಂತ ಇರುತ್ತೆ. ಮಂಡ್ಯದಲ್ಲೂ ಕೂಡ ಅಷ್ಟೇ. ಮಂಡ್ಯದ ಜನ ರಾಜಕಾರಣದಲ್ಲೇ ಉಸಿರಾಡ್ತಾ ಇರ್ತಾರೆ, ಅದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇರುತ್ತೆ. ಈಗ ಸುಮಲತಾ ಅವರು ಬಿಜೆಪಿಗೆ ಬೆಂಬಲವನ್ನ ಕೊಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಸ್ಲೈಟ್ ಆಗಿ ಸ್ವಲ್ಪನಾದ್ರೂ ಚೇಂಜಸ್ ಆಗುತ್ತೆ ಅನ್ನುವಂತ ನಿರೀಕ್ಷೆ ಅಂತೂ ಇರುವಂತದ್ದು. ಬಿಜೆಪಿ ಕೂಡ ನಿರೀಕ್ಷೆ ಇದೆ. ದಯಮಾಡಿ ಇದೊಂದು ಮಾತನ್ನ ತಾವು ಕೇಳಿಸ್ಕೋಬೇಕು ಸರ್. ನಾನು MP ಆದಾಗ 5.25 ಲಕ್ಷ ನಾನು ಓಟ್ ತಗೊಂಡು MP ಆಗಿದ್ದೆ. ಹೌದು. ಸುಮಲತಾ ಅವರು MP ಆದಾಗ ನಮ್ಮ ಅಭ್ಯರ್ಥಿಗಳಾಗಿದ್ದಂತ ನಿಖಿಲ್ ಕುಮಾರಸ್ವಾಮಿ ಅವರು 5.25 ಲಕ್ಷ ಓಟ್ ತಗೊಂಡ್ರು. ಬಟ್ ಟೆಕ್ನಿಕಲಿ ಸೋತ್ರು. ಅಂದ್ರೆ ಜೆಡಿಎಸ್ ವಿರುದ್ಧವಾಗಿ ಕಾಂಗ್ರೆಸ್, ಬಿಜೆಪಿ, ರೈತ ಸಂಘ ಎಲ್ಲರೂ ಒಂದಾದ್ರು. ಈಗ ಜೆಡಿಎಸ್ ನನ್ನ ಓಟು ಅಸ್ತಿತ್ವ 5.25 ಲಕ್ಷ ಇದ್ದೇ ಇದೆ. ಇನ್ನು ಅಂತ ಕೆಟ್ಟ ಪರಿಸ್ಥಿತಿ ನಮಗ್ ಬರಲ್ಲ ಈ ಜಿಲ್ಲೆ ಒಳಗೆ. ಈಗ ಪಾಪ ಬಿಜೆಪಿಯವರು ಅವ್ರು ಯಾರು ಓಟ್ ಹಾಕ್ಸ್ಕೊತಾರೆ, ಕಾಂಗ್ರೆಸ್ ಅವರು ಯಾರು ಓಟ್ ಹಾಕ್ಸ್ಕೊತಾರೆ, ರೈತ ಸಂಘದವ್ರು ಯಾರು ಓಟ್ ಹಾಕ್ಸ್ಕೊತಾರೆ. ರೈತ ಸಂಘದವರು ಬಿಜೆಪಿ ಸಪೋರ್ಟ್ ಮಾಡ್ತಾರ? ಅವರ ತತ್ವ ಸಿದ್ಧಾಂತನೇ ಬೇರೆ. ಆ ಹಿನ್ನೆಲೆಯಲ್ಲಿ ರಾಜಕಾರಣ, ಪುಟ್ಟಣ್ಣವ್ರ ಕಾಲದಿಂದ ರಾಜಕಾರಣ ಮಾಡ್ಕೊಂಡ್ ಬಂದಿದ್ದಾರೆ, ನಂಜುಂಡಸ್ವಾಮಿಯವರ ಕಾಲದಿಂದ ರಾಜಕೀಯ ಮಾಡ್ಕೊಂಡ್ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಬಿಜೆಪಿ ಮಂಡ್ಯ ಜಿಲ್ಲೆಯಲ್ಲಿ ನಮಗೆ ಫೈಟ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಅಲ್ಲ, ಆಮೇಲೆ ಅಭಿವೃದ್ಧಿ ಶೂನ್ಯ ಅಂತೆಲ್ಲ ಹೇಳ್ತಾ ಇದ್ರು ಜೆಡಿಎಸ್ ನಾಯಕರು. ನಾನು ಏನೇನ್ ಮಾಡಿದೀನಿ ಅಂತ ಪಟ್ಟಿಯನ್ನ ಕೂಡ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಆಮೇಲೆ KRS ಡ್ಯಾಮು, ಆಮೇಲೆ ನಿಮ್ ಸೈಡ್ ಎಲ್ಲ ಆಗ್ತಾ ಇದ್ದಂತ ಕಲ್ಲು ಗಣಿಗಾರಿಕೆಗೆ ನಾನ್ ಮಾತಾಡದೆ ಹೋಗಿದ್ರೆ ಎಲ್ಲಿ ಬ್ರೇಕ್ ಬೀಳೋದು ಅಂತೆಲ್ಲ ಹೇಳ್ತಾ ಇದ್ರು. ಹೌದೌದು, ಕಲ್ಲು ಗಣಿಗಾರಿಕೆ ಬ್ರೇಕ್ ಬಿದ್ದಿದ್ದು ನಾನು ಜಿಲ್ಲಾ ಮಂತ್ರಿ ಆಗಿದ್ದಾಗ ನೋಡ್ಲಿ, ಇತಿಹಾಸ ಇದೆ. 144 ಜಾರಿ ಮಾಡಿಸಿ ನಿಲ್ಸಿದ್ ನಾವು. ಕನ್ನಂಬಾಡೆ ಕಟ್ಟೆ ಇಶ್ಯೂ ಬಂದಾಗ ಯಾವುದೇ ಕಾರಣಕ್ಕೂ ಯಾರೇ ಅದಕ್ಕೆ ಮುಂದಾಗಬಾರ್ದು ಅಂತಕ್ಕಂಥದ್ದನ್ನ ನಿರ್ಣಯ ಮಾಡ್ತಿರೋ ಇತಿಹಾಸ ಡಾಕ್ಯುಮೆಂಟ್ ಅಲ್ಲಿ ಇದೆ. ಇವ್ರು ಬಂದು ಇನ್ನೇನು ಇಶ್ಯೂ ಸಿಗ್ಲಿಲ್ವಲ್ಲ, ಹೆಂಗಿದ್ರು ನಿಲ್ತೋಯ್ತಾ ಇದೆ, ನಾವೇ ಹೇಳ್ಬಿಟ್ಟು ನಿಲ್ಲಿಸ್ತೋ ಅನ್ನೋ ತರ ತಗೊಳಕ್ಕೆ ಪೋಸ್ಟ್ ಕೊಟ್ರೆ ವಿನ ಬೇರೆ ಆ ತರದ ಯಾವುದೇ ನಡವಳಿಕೆ ಇಲ್ಲಿ ನಡೆದಿಲ್ಲ ಸರ್. ಈಗ ಪುಟ್ಟರಾಜ್ ಅವರೇ, ಈಗ ಅವರು ಏನು ಪ್ರೆಸ್ ಮೀಟ್ ಅಲ್ಲಿ ಮತ್ತಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಈಗ ನಾನು MP ಆಗಿ ಕೋವಿಡ್ ಸಂದರ್ಭದಲ್ಲಿ ಕಾಣೆಯಾಗಿದ್ದಾನೆ ಅಂತೆಲ್ಲ ಮಾತನಾಡಿದ್ರು ಜೆಡಿಎಸ್ ನಾಯಕರುಗಳು. ಅಂದ್ರೆ ಜೆಡಿಎಸ್ ಹೆಸರನ್ನ ಹೇಳಿಲ್ಲ ಹೊರತುಪಡಿಸಿ ಎಂಟೈರ್ ಭಾಷಣದಲ್ಲಿ ಪೊಲಿಟಿಕಲ್ ಚಾರ್ಜ್ ಶೀಟ್ ಕಂಪ್ಲೀಟ್ ಆಗಿ ಜೆಡಿಎಸ್ ಮತ್ತು ಸ್ಥಳೀಯ ಜೆಡಿಎಸ್ ಶಾಸಕರುಗಳ ಮೇಲೆ ಹಾಕಿದ್ದಾರೆ. ಸೊ ನೀವೇನ್ ಮಾಡಿದ್ರಿ ಕೋವಿಡ್ ಟೈಮ್ ಅಲ್ಲಿ? ಡ್ಯಾನ್ಸ್ ಮಾಡಿದ್ರಿ, ಮತ್ತೆಲ್ಲ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಮತ್ತು ಪ್ರಧಾನಿ ಮೋದಿ ಅವರ ರೋಡ್ ಶೋ ಏನ್ ನಡೀಲಿಕ್ಕಿದೆ ನಾಡಿದ್ರಲ್ಲಿ. ಸೊ ಇದೆಲ್ಲದರ ಪರಿಣಾಮ ಮತ್ತು ಅದಕ್ಕೆ ಪ್ರತಿಕ್ರಿಯೆ ಹೇಗಿರುತ್ತೆ ಜೆಡಿಎಸ್ ಕಡೆಯಿಂದ ಮತ್ತು ಸ್ಥಳೀಯ ಶಾಸಕರು ನಿಮ್ಮ ಕಡೆಯಿಂದ? ಈಗ ನಾನು ಒಂದೇ ಮಾತಲ್ಲಿ ಹೇಳ್ತಾ ಇದ್ದೀನಿ ಸರ್, ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷ ಶೂನ್ಯ. ಇಲ್ಲಿರ್ತಕ್ಕಂಥದ್ದು ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಬಿಟ್ರೆ ಯಾವುದೇ ಕಾರಣಕ್ಕೂ ಬಿಜೆಪಿ ಫೈಟಿಗೆ ಬರ್ಲಿಕ್ಕೆ 100 ಜನ ಸುಮಲತಕ್ಕರ್ ಹೋದ್ರು ಏನು ಆಗೋದಿಲ್ಲ. ಆ ಕಾರಣದಿಂದ ನಮಗೂ ಈ ದೇಶದ ಪ್ರಧಾನ ಮಂತ್ರಿ ಬಗ್ಗೆ ಗೌರವ ಇದೆ. ಪ್ರಧಾನ ಮಂತ್ರಿಗಳ ಆಟ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೆಯೋದಿಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಪುಟ್ಟರಾಜ್ ಅವರೇ, ಅವ್ರ ಮಾತುಗಳನ್ನ ಗಮನಿಸ್ತಾ ಇದ್ರೆ ಅವ್ರ ವಿಧಾನಸಭೆ ಎಲೆಕ್ಷನ್ಗೆ ಸ್ಪರ್ಧೆ ಮಾಡುವಂತ ಡೌಟ್ ಅನ್ನುವ ರೀತಿಯಲ್ಲೇ ಇತ್ತು. ಅವ್ರ ಮುಂದಿನ ಯೋಜನೆ ಏನಿದ್ರು ಲೋಕಸಭೆ, ಈ ಸಂದರ್ಭದಿಂದಲೇ ಬಿಜೆಪಿ ಜೊತೆ ಗುರ್ಸ್ಕೊಂಡ್ಬಿಡೋಣ ಅನ್ನುವಂತ ಲೆಕ್ಕಾಚಾರನೇ ಇರುವಂತದ್ದು. ಬಟ್ ಇಷ್ಟು ಬೇಗ ಯಾಕೆ ಜಾಯಿನ್ ಆದ್ರು ಅಂತ ಅನ್ಸುತ್ತೆ, ಬಿಜೆಪಿ ಬೆಂಬಲ ಕೊಟ್ಟರು ಅಂತ ಅನಿಸ್ತಾ ಇದೆ. ಬಹುತೇಕ ಈಗ ನಮಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ, ಯಾವುದೇ ಕಾರಣಕ್ಕೂ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ರಾಜಕೀಯವಾದಂತ ಅಸ್ತಿತ್ವ ಉಳಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಬಂದಿದೆ. ಇವರೆಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರ ಆಗಲೇ ಹುಡಿಕೊಂಡಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ಈಗಾಗಲೇ ಪಾಪ ನಮ್ಮ ಜಿಲ್ಲೆ ಜನ ನಿಮಗೆ ಗೊತ್ತಿರುತ್ತೆ, ಹೇಳಿ ಅದನ್ನು ಒಂಚೂರು ಅತ್ಲಾಗೆ ಸರ್.
ನಮ್ ಜಿಲ್ಲೆಯ ಜನನ ದಡ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರು ಮಂಡ್ಯ ಜಿಲ್ಲೆಯಲ್ಲಿ ನೆಕ್ಸ್ಟ್ ಅರ್ಜಿನೂ ಹಾಕಲ್ಲ. ಅವ್ರ ಕ್ಷೇತ್ರ ಎಲ್ಲೋ ಬೇರೆ ಕಡೆ ಹುಡುಕೊಂಡು ರೆಡಿ ಮಾಡ್ಕೊಂಡು ಇರ್ತಕ್ಕಂಥದ್ದು ಎಲ್ರಿಗೂ ಜಗತ್ ಜಾಹೀರಾತಾಗಿದೆ. ಆ ಕಾರಣದಿಂದ ಬಿಜೆಪಿ ಸೇರಿದ್ದಾರೆ ವಿನ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಲೀಡರ್ ಆಗ್ಬೇಕು ಅಂತ ಸೇರಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತೇನ್ ಸುದ್ದಿಗೋಷ್ಠಿಯಲ್ಲಿ ಏನು ಪೊಲಿಟಿಕಲ್ ಚಾರ್ಜ್ ಶೀಟ್ ಹಾಕಿದರೆ ಜೆಡಿಎಸ್ ನ ನಾಯಕರ ಮೇಲೆ ಏನು ಪರೋಕ್ಷವಾಗಿ, ಅದಕ್ಕೆ ಪ್ರತಿಕ್ರಿಯೆ ಹೇಗಿರುತ್ತೆ ಪುಟ್ಟರಾಜು ಅವರೇ ಜೆಡಿಎಸ್ ಪಕ್ಷದಿಂದ? ಮುಲಾಜಿಲ್ದೆ ಸರ್, ದಯಮಾಡಿ ನಿಮ್ಮ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಸುಮಲತಾ ಅವರೇ ನೀವು ರಾಜಕಾರಣ ಮಾಡಿ. ಜೆಡಿಎಸ್ ಪಕ್ಷದ ಶಾಸಕರ ಬಗ್ಗೆ ಆಗ್ಲಿ, ಜೆಡಿಎಸ್ ಪಕ್ಷದ ಬಗ್ಗೆ ಆಗ್ಲಿ, ನಮ್ಮ ನಾಯಕರ ಬಗ್ಗೆ ಮಾತಾಡ್ಲಿಕ್ಕೆ ನಿಮ್ಗೆ ಯಾವುದೇ ನೈತಿಕವಾದಂತ ಹಕ್ಕಿಲ್ಲ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೀನಿ ಸರ್. ಕುಟುಂಬ ರಾಜಕಾರಣದ ಬಗ್ಗೆನೇ ಮೇಯ್ನ್ ಆಗಿ ಮಾತನಾಡ್ತಾ ಇದ್ರು. ಅದರ ಜೊತೆಗೆ ಅವರು ನಾನು ಏನೇನು ಅಭಿವೃದ್ಧಿ ಮಾಡಿದೀನಿ ಅಂತ ಹೇಳ್ತಾ ಇದ್ರು ಸರ್, ಒಂದು ಪಟ್ಟಿಯನ್ನ ಕೊಡ್ತಾ ಇದ್ರು. ನಿಮಗೆ ಅದ್ರ ಬಗ್ಗೆ ಏನಾದ್ರೂ ಆಕ್ಷೇಪ ಅನ್ನುವಂಥದ್ದು ಇದೆಯಾ? ಅಥವಾ ನೀವು ಮಾಡಿದಂತ ಟೈಮ್ನಿಂದ ಯೋಜನೆಗಳನ್ನ ಅಭಿವೃದ್ಧಿಯನ್ನ ಅವ್ರು ಹೇಳ್ಕೊಳ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾತಿದೆಯಾ ನಿಮ್ದೇನಾದ್ರು? 100ಕ್ಕೆ 100 ಭಾಗ ಇವ್ರ ಅಭಿವೃದ್ಧಿ ಶೂನ್ಯ ಸರ್. ಬರ್ಲಿ, ಓಪನ್ ಚಾಲೆಂಜ್ ಆಗಿ ಯಾವಾಗ ಬರ್ತದೆ ನೀವೇ ಫಿಕ್ಸ್ ಮಾಡಿ ಬರ್ತೀವಿ. ಇವ್ರು ಯಾವುದೇ ಕಾರಣಕ್ಕೂ ಈ ಅಭಿವೃದ್ಧಿ ವಿಚಾರದಲ್ಲಿ ಮಾಡ್ಲಿಕ್ಕೆ ಅವ್ರು ಹಾಗೇ ಇಲ್ಲ. ಇವತ್ತು ಈ ಜಿಲ್ಲೆ ಜನಕ್ಕೆ ಗೊತ್ತಿದೆ ಇವ್ರೇನೇನು ಯಾವ್ಯಾವ ಇಶ್ಯೂಗಳು ತಗೊಂಡ್ಬಂದು ಪೋಸ್ಟ್ ಕೊಡಕ್ ಬಂದ್ರು, ಯಾವ ರೀತಿ ಫೇಲ್ ಆದ್ರು ಅಂತಕ್ಕಂಥದ್ದು ಗೊತ್ತಿದೆ. ಇವತ್ ಪಾಪ ಇನ್ನೇನು ಈ ಅಸೆಂಬ್ಲಿ ಎಲೆಕ್ಷನ್ ಮುಗಿದ್ಮೇಲೆ ಈ ಜಿಲ್ಲೆಗೆ ಕಾಲ ಬರ್ದಿಟ್ಕೊಳ್ಳಿ ಹೇಳಿರ್ತೀನಿ. ಅಂದ್ರೆ ನಿಮ್ ಲೆಕ್ಕಾಚಾರ ಇರುವಂತದ್ದು ಜಸ್ಟ್ ಈಗ ಬೆಂಬಲ ಕೊಟ್ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ನಿಂತ್ಕೊಳ್ತಾರೆ ಅಂತ, ಮಂಡ್ಯಕ್ಕೆ ಬರಲ್ಲ ಅವರು ಅಂತ. ಈಗಾಗಲೇ ಕ್ಷೇತ್ರನ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಯಾವ್ದು ನಿಮ್ ಗೆಸ್ ಯಾವ್ದು ಸರ್? ಹೇಳ್ತೀನಿ ನಾನು. ಇವತ್ತು ನೆನ್ನೆ ಹೇಳಲಿಲ್ಲ ಭವಿಷ್ಯನ, ಇವತ್ತು ಏನಾಯ್ತಾರ ನೋಡಿ ಅಂತೇಳಿ. ಬೆಂಗಳೂರು ಭಾಗದಲ್ಲಿ ನಿಂತ್ಕೊಂತಾರೆ ಅಂತನಾ? ಅದನ್ನ ಹೇಳ್ತೀವಿ ನಿಮಗೆ ನಾನು. ಒಟ್ನಲ್ಲಿ ಸುಮಲತಾ ಅವರಿಂದ ಯಾವುದೇ ಡ್ಯಾಮೇಜ್ ಆಗಲ್ಲ ಜೆಡಿಎಸ್ಗೆ? ಯಾವುದೇ ಕಾರಣಕ್ಕೂ ಮಂಡ್ಯ ಜಿಲ್ಲೆನಲ್ಲಿ ನಮ್ದು ಒಂದೇ ಒಂದು ಕ್ಷೇತ್ರದಲ್ಲೂ ಅವರಿಂದ ನಮಗೆ ತೊಂದರೆ ಆಗಲ್ಲ. ಓಕೆ, ಥ್ಯಾಂಕ್ ಯು ಪುಟ್ಟರಾಜು ಅವರ ನ್ಯೂಸ್